ಗೊಂಬೆಗಳ ಹಬ್ಬ. ಪೌರಾಣಿಕ ಕಥೆಗಳಿಗೆ ತಕ್ಕಂತೆ ಗೊಂಬೆಗಳ ಪ್ರದರ್ಶನ. ಮನೆ ಮನೆಯಲ್ಲೂ ಸಡಗರ ಸಂಭ್ರಮ. ದಸರಾ ಹಬ್ಬಕ್ಕೆ ಗೊಂಬೆಗಳನ್ನ ನೋಡ್ತಾ ಇದ್ರೆ ಅದೆಷ್ಟು ಚಂದ. ಒಂದು ಕ್ಷಣ ರಾಮಾಯಣ ಮಹಾಭಾರತದಂತಹ ಕಥೆಗಳು ಕಣ್ಮುಂದೆ ಬರುತ್ತವೆ. ಆದ್ರೆ ಗೊಂಬೆ ಹಬ್ಬಕ್ಕೆ ಗೊಂಬೆಗಳು ತುಂಬಾನೇ ದುಬಾರಿ. ಹೀಗಾಗಿ ಕೊಂಡುಕೊಳ್ಳಲು ತುಂಬಾನೇ ಕಷ್ಟ. ಹಾಗಂತ ಹಬ್ಬ ಮಾಡದೇ ಇರಲು ಸಾಧ್ಯವಿಲ್ಲ. ಹೀಗೆ ಮನೆಯಲ್ಲಿ ಅಲಂಕಾರ ಮಾಡಿ ಕೂಡಿಸಿದ ಪೌರಾಣಿಕ ಗೊಂಬೆಗಳು ಹೇಗಿರುತ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ಗೌರಿ ಬೊಂಬೆಗಳನ್ನು ಉಪಯೋಗಿಸಿ ಇಲ್ಲಿ ನಾವು ಚಿತ್ರೀಕರಣ ಮಾಡಿರುವ ದೃಶ್ಯ ಸುಭದ್ರಾ ಪರಿಣಯ. ಸುಭದ್ರೆ ಕಪಟ ವೇಷಧಾರಿಯಾಗಿರುವ ಅರ್ಜುನನನ್ನು ಅವನಿಗೆ ಪೂಜೆ ಮಾಡಲು ಎಲ್ಲ ಅಚ್ಚುಕಟ್ಟು ಮಾಡಿಕೊಟ್ಟು, ಅಂದರೆ ಒಂದು ಹೆಂಗಸು ಮಾಡೋ ಕೆಲಸವನ್ನು ಅವಳು ಬಲರಾಮ ವಹಿಸ್ತಾನೆ ಅವಳಿಗೆ, ನೀನು ನೋಡ್ಕೊಮ್ಮ ಅತಿಥಿ ಸತ್ಕಾರ ಮಾಡು ಅಂತ. ಸುಭದ್ರೆ ಇವನಿಗೆ ಏನೇನು ಬೇಕೋ ಅನುಕೂಲ ಮಾಡ್ಕೊಳಕ್ಕೆ ಬರ್ತಾಳೆ. ತೋಟದಲ್ಲಿ ಇರ್ತಾನವನು. ಆಗ ಅರ್ಜುನ ಅವನ ನಿಜ ರೂಪವನ್ನು ಅವಳಿಗೆ ಪರಿಚಯ ಮಾಡಿಸ್ತಾನೆ. ಆಮೇಲೆ ಅವರಿಬ್ಬರು ಕೃಷ್ಣ ಕೊಟ್ಟಿರೋ ರಥವನ್ನೇರಿ ಅವರು ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಎಲೋಪ್ಟ್ ಮ್ಯಾರೇಜ್, ನಾವು ರಾಕ್ಷಸ ವಿವಾಹ ಆಗುತ್ತೆ. ಅರ್ಜುನ ಧರ್ಮಕ್ಕಾಗಿ ಅದನ್ನು ಬಳಸ್ಕೊಂಡಿದ್ದಾನೆ. ಅವನ ಆಸೆ ಇದೆ, ಅವನು ಸುಭದ್ರೆಯನ್ನು ನಾನು ಮದುವೆ ಆಗಬೇಕು ಅನ್ನೋ ಆಸೆ ಅವನಿಗಿದೆ. ಅಂದರೆ ಇವಾಗ ಅವನಿಗೆ ಕೊಟ್ಟ ಮಾತನ್ನು ಇಟ್ಕೊಂಡಿಲ್ಲ ಅವರು, ಅದಕ್ಕೆ ಇದನ್ನು ಉಪಯೋಗಿಸ್ಕೊಳ್ತಾನೆ. ಅಂದರೆ ಅವನು ಧರ್ಮ ರಕ್ಷಣೆಗಾಗಿಯೇ ನಿಲ್ತಾನೆ. ಸುಭದ್ರೆ ಇನ್ನೋಸೆಂಟ್, ಅವಳಿಗೆ ಗೊತ್ತಿಲ್ಲ, ಅವಳು ಹೇಳಿದ ಕೆಲಸ ಮಾಡ್ತಾಳೆ. ತದನಂತರ ಅವಳಿಂದ ಸಂತಾನ ಮುಂದುವರಿಯುತ್ತೆ. ಈ ಕಥೆಯೆಲ್ಲ ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ. ಇಲ್ಲಿ ಯಾಕೆ ಇದನ್ನು ಹೇಳಿದೆ ಅಂದರೆ, ನಾವು ಇದನ್ನು ಓದಬೇಕು. ಪ್ರತಿಯೊಂದು ಭಾರತೀಯ ಅಂತ ಅನ್ಸ್ಕೊಳ್ಬೇಕಾದ್ರೆ ರಾಮಾಯಣ ಮಹಾಭಾರತ ತಿಳಿದಿರಬೇಕು. ಇದನ್ನು ನಾವು ತಿಳ್ಕೊಂಡಾಗ ನಮ್ಮ ಸುತ್ತಮುತ್ತ ದಿನಚರಿ ನಡೆಯೋ ಕೆಲಸಗಳಲ್ಲಿ ನಾವು ಇದನ್ನು ಯಾವ ಥರ ನಾವು ಮಾಡ್ಕೋಬೇಕು, ಈ ಥರ ಸಿಚುವೇಶನ್ ಆದರೆ ನಾವು ಅದನ್ನು, ನಮ್ಮ ಧರ್ಮ ಏನು, ಇದರಲ್ಲಿ ಸತ್ಯ ಏನು, ಯಾವ ಆಶ್ರಮಗಳಲ್ಲಿ ಇರುವವರ ಕರ್ತವ್ಯ ಏನು, ಈ ಕರ್ತವ್ಯ ಮೀರಿದರೆ ನಾವು ಅದನ್ನು ಯಾವ ಥರ ನೋಡಬೇಕು ಅನ್ನೋ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸೊಸೈಟಿಲಿ ಯಾವಾಗಲೂ ಬೇಕಾಗಿದೆ. ಈಗಂತೂ ನಾವು ತುಂಬ ನೋಡ್ತಾ ಇದ್ದೀವಿ. ಒಂದು ಅರಾಜಕತೆ ಆಗಬಾರ್ದು. ಈ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಬರೋದಕ್ಕೆ ನಮಗೆ ಈ ತಿಳುವಳಿಕೆ ಬೇಕು. ಅದಕ್ಕೋಸ್ಕರ ನಾವು ಇದನ್ನು ಆಮೇಲೆ ಈ ಕಥೆನೂ ತುಂಬ ಸ್ವಾರಸ್ಯವಾಗಿದೆ. ಇಲ್ಲಿ ಇಟ್ಟಿದ್ದೀವಿ. ಬೊಂಬೆಗಳಿಗೂ ಅಲಂಕಾರ ಮಾಡೋಕ್ಕೆ ನಮಗೆ ವೆರೈಟಿ ಸಿಗುತ್ತೆ ಇಲ್ಲಿ. ಈ ಥರ ಮುಖಗಳು ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ನಾವು ಕೊಂಡ್ಕೊಳ್ಬೋದು. ಈ ದೇಹ ನಾನು ಮರದಲ್ಲಿ ಮಾಡಿದ್ದೀನಿ, ನೀವು ಯಾವ ಪ್ಲಾಸ್ಟಿಕಲ್ಲಿ ಮಾಡ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡಿದ್ರೆ ಕ್ರಿಯೇಟಿವಿಟಿಗೆ ಇಲ್ಲಿಗೊಂದು ಔಟ್ಲೆಟ್ ಆಗುತ್ತೆ. ಈ ಬೊಂಬೆಗೆ ವೈರ್ ಹಾಕಿದ್ದೀವಿ ಒಳಗೆ. ಈ ವೈರ್ ಬೊಂಬೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಿಗುತ್ತೆ. ಕೂರಿಸ್ಬೋದು, ನಮಸ್ಕಾರ ಮಾಡಿಸ್ಬೋದು, ಸಾಷ್ಟಾಂಗ ಮಾಡಿಸ್ಬೋದು, ಬೇಡ ಸುಮ್ಮನಿರು ಅನ್ಬೋದು, ಅಯ್ಯೋ ರಾಮ ಹೀಗಾಯ್ತಲ್ಲ ಅಂತ ಮಾಡಿಸ್ಬೋದು. ಈ ಥರ ಎಲ್ಲ ನಾವು ನಿಲ್ಲಿಸ್ಬೋದು ಈ ಬೊಂಬೆಗಳನ್ನ ಮಾಡಿ. ಈ ಥರ ಇದಕ್ಕೆ ಫ್ಲೆಕ್ಸಿಬಿಲಿಟಿ ಇರುವಾಗ, ಅಥವಾ ಒಂದು ಒಂಟಿ ಕಾಲು ತಪಸ್ಸು ಮಾಡ್ಬೋದು, ಹಿಂಗೆ ತಪಸ್ಸು ಮಾಡ್ಕೋಬೋದು. ಇದೆಲ್ಲ ಫಾರ್ಮ್ ಆದರೆ ಇದರ ಕ್ಯಾರೆಕ್ಟರು, ಇದು ಏನು ಕ್ಯಾರೆಕ್ಟರು, ಮುಖ ನೋಡಿ, ಇದು ಸುಂದರವಾದ ಒಂದು ಹುಡುಗಿ ಮುಖ. ಈ ಮುಖ ಎಲ್ಲ ಏನು ಮಣ್ಣಲ್ಲಿ ಮಾಡಿದೆ, ಇದು ಅಂಗಡಿಲಿ ಸಿಗುತ್ತೆ ನಿಮಗೆ. ಈ ಥರ ಒಂದು ದೇಹ. ಈ ಫಾರ್ಮ್ಗಳನ್ನ ನೀವು ಪ್ಲಾಸ್ಟಿಕ್ ಮುಚ್ಚಳದಲ್ಲಿ ಮಾಡ್ಕೋಬೋದು, ಡಬ್ಬಾಲ್ ಮಾಡ್ಬೋದು. ಈ ವೈರ್ ಒಳಗೆ ಹಾಕಿದಾಗ ಈ ಬೊಂಬೆನ ಹೇಗಾದ್ರೂ ತಿರುಗಿಸ್ಕೋಬೋದು. ಅದೇ ಥರದ ಬೊಂಬೆಗೆ ನಾವು ನೀಲಿ ಬಣ್ಣ ಹಚ್ಚಿ ಕೂದಲು ಹಾಕಿದಾಗ ಇದು ಚತುರಬಾಹು ವಿಷ್ಣು ಮಾಡೋಕ್ಕೆ ಹೊರಟಿದ್ದೀವಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಯ್ಯೋ, ಇದು ಮೂಗು ಕಣ್ಣು ಎಲ್ಲ ನೋಡಿದ್ರಲ್ಲ, ಚತುರಬಾಹು ವಿಷ್ಣು. ಇದಕ್ಕೆ ಶಂಖಚಕ್ರ ಗದಾ ಪದ್ಮ ಕೊಟ್ಟು ಇದನ್ನು ಮಾಡ್ತೀವಿ. ಅದೇ ಥರ ಇದು ಶ್ರೀನಿವಾಸ ಕಲ್ಯಾಣದಲ್ಲಿ ಗೊಲ್ಲ. ಅವನಿಗೆ ಬಣ್ಣ ಬದಲಾಯಿಸಿ ಕೈಲೊಂದು ಕೋಲು ಕೊಟ್ಟರೆ ಗೊಲ್ಲ ಆದ. ಇಲ್ಲಿ ನೋಡಿ ಋಷಿ ಮಾಡಬೇಕಾ, ಬಟ್ಟೆ. ಎಲ್ಲರೂ ಬೊಂಬೆ ಇಡ್ಬೋದು. ಇದು ನಮ್ಮ ಇಟ್ ಈಸ್ ಓಪನ್ ಭಾರತೀಯ ಸಂಸ್ಕೃತಿ. ಇದು ಯಾರಿಗೆ ಜೀವ ಸೃಷ್ಟಿ ಸ್ಥಿತಿ ಲಯದ ಒಂದು ಚಕ್ರದಲ್ಲಿ ಯಾರ್ಯಾರಿದ್ದಾರೋ, ಅಂದರೆ ಯಾವ ಪ್ರಾಣಿ ಹುಟ್ಟಿರುತ್ತೋ ಇದು ಅದರ ಸಾಂಕೇತಿಕವಾದ ಹಬ್ಬ. ನಮ್ಮ ಕರ್ನಾಟಕ ರಾಜ್ಯದ ಸಂಪ್ರದಾಯ ಸಂಸ್ಕೃತಿ ವಿಜೃಂಭಿಸುವ ಬೊಂಬೆ ಎಲ್ಲರ ಮನೆಯಲ್ಲೂ ಇದ್ದು ನಮ್ಮ ಸಂಸ್ಕೃತಿ ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಸುಭಿಕ್ಷವಾಗಿರಲಿ ನಮ್ಮ ರಾಜ್ಯ.
ನಮ್ಮ ಜನ ಸಂತೋಷವಾಗಿರಲಿ ಸದಾಕಾಲ. ನಮಸ್ಕಾರ. ಎಲ್ಲರ ಮನೆಯಲ್ಲಿ ಗೊಂಬೆಗಳನ್ನಿಡುವುದು ಸಾಮಾನ್ಯ. ಆದ್ರೆ ಗೊಂಬೆಗಳ ಬೆಲೆ ದುಬಾರಿಯಾದಾಗ್ಲೂ ಎಷ್ಟೆಲ್ಲ ಚಂದವಾಗಿ ಅದರಲ್ಲೂ ಪೌರಾಣಿಕ ಕಥೆಗಳಿಗೆ ತಕ್ಕಂತೆ ಗೊಂಬೆಗಳನ್ನ ಕೂಡಿಸಬಹುದು ಅನ್ನೋದನ್ನ ನೋಡಿದ್ರಿ ಅಲ್ವಾ? ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಗೊಂಬೆಗಳನ್ನ ಕೂಡಿಸುವುದನ್ನ ರೂಢಿಸಿಕೊಂಡ್ರೆ ನಮ್ಮ ಸಂಸ್ಕೃತಿಯನ್ನ, ಪಾರಂಪರೆಯನ್ನ, ಸದುದ್ದೇಶಗಳನ್ನ ಬಿಂಬಿಸಿದಂತಾಗುವುದರಲ್ಲಿ ಸಂಶಯವೇ ಇಲ್ಲ.